Praise the Lord. Greetings to you all in the name of our Lord and Savior Jesus Christ. Today's Bible verse, the Gospel according to St. Matthew, chapter 12, verse 34. For the mouth speaks what the heart is full of. ಮತ್ತಾಯನು ಬರೆದ ಸುವಾರ್ತೆ 12ನೇ ಅಧ್ಯಾಯ 34ನೇ ವಚನ. ಹೃದಯದಲ್ಲಿ ತುಂಬಿರುವುದೇ ಬಾಯಿಯಲ್ಲಿ ಹೊರಡುವುದು. ಹೌದು ನನ್ನ ಪ್ರಿಯ ದೇವಜನರೇ, ಇಲ್ಲಿ ಯೇಸು ಸ್ವಾಮಿಯವರು ಹೇಳ್ತಾ ಇದ್ದಾರೆ, ನಮ್ಮ ಹೃದಯದಲ್ಲಿ ಏನಿರುತ್ತೋ ಅದನ್ನೇ ನಾವು ಬಾಯಿಯ ಮೂಲಕವಾಗಿ, ಮಾತುಗಳ ಮೂಲಕವಾಗಿ ಹೊರಹಾಕುತ್ತೇವೆ ಎಂಬುದಾಗಿ. ಒಂದು ಮರ ಇದೆ ಎಂದರೆ ಅದು ಒಳ್ಳೆ ಮರ ಇರುವುದಾದರೆ ಅದರ ಫಲವೂ ಕೂಡ ಒಳ್ಳೆಯ ರೀತಿಯಿಂದ ಇರುತ್ತದೆ. ಒಂದು ವೇಳೆ ಅದು ಹುಳುಕು ಮರ ಇರುವುದಾದರೆ ಅದರ ಫಲವೆಲ್ಲವೂ ಹುಳುಕೆ ಆಗಿರುತ್ತದೆ. ಆದ್ದರಿಂದ ಇಲ್ಲಿ ಯೇಸು ಸ್ವಾಮಿಯವರು ಹೇಳ್ತಾ ಇದ್ದಾರೆ, ನಮ್ಮ ಹೃದಯದಲ್ಲಿ ಒಂದು ವೇಳೆ ನಾವು ಒಳ್ಳೆಯ ಮಾತುಗಳನ್ನು ಇಟ್ಟುಕೊಂಡಿರುವುದಾದರೆ ಅದೇ ಹೊರ ಬರುತ್ತದೆ. ಒಂದು ವೇಳೆ ಆಶೀರ್ವಾದಕರವಾದ ಮಾತುಗಳು ನಮ್ಮ ಹೃದಯದಲ್ಲಿ ಇಟ್ಟುಕೊಂಡಿರುವುದಾದರೆ ಆ ಆಶೀರ್ವಾದಕರ ಮಾತುಗಳೇ ನಮ್ಮ ಹೃದಯದಿಂದ ಹೊರ ಬರುತ್ತವೆ. ಒಂದು ಬೊಕ್ಕಸದಲ್ಲಿ ನಾವು ಏನನ್ನು ಸಂಗ್ರಹಿಸಿಟ್ಟಿದ್ದೇವೋ ಅದನ್ನೇ ನಾವು ಹೊರಗೆ ತೆಗೆಯುತ್ತೇವೆ. ಒಂದು ವೇಳೆ ಕೆಟ್ಟ ವಸ್ತುಗಳನ್ನು ಆ ಬೊಕ್ಕಸದೊಳಗೆ ಇಟ್ಟಿರುವಾಗ ಆ ಕೆಟ್ಟ ವಸ್ತುಗಳನ್ನೇ ನಾವು ಹೊರಗೆ ತೆಗೆಯುತ್ತೇವೆ. ಬಾಯಿ ಮಾತುಗಳ ರಹಸ್ಯವನ್ನು ಸತ್ಯವೇದವು ನಮಗೆ ಕಲಿಸಿಕೊಡುತ್ತದೆ. ದೇವರು ಕೇವಲ ಮಾತಿನ ಮೂಲಕವಾಗಿ ಈ ಲೋಕವನ್ನು ಸೃಷ್ಟಿಸಿದನು. ಆತನ ಮಾತಿನಲ್ಲಿ ಶಕ್ತಿ ಇತ್ತು. ಆತನ ಬಾಯಿಂದ ಹೊರಟಂತ ಮಾತು ಸುಮ್ಮನೆ ಹಿಂತಿರುಗುವುದಿಲ್ಲ, ಅದನ್ನು ನೆರವೇರಿಸುತ್ತವೆ. ಹೌದು, ಅದೇ ರೀತಿಯಲ್ಲಿ ದೇವರ ಮಕ್ಕಳಾದ ನಮಗೂ ಕೂಡ ದೇವರು ಶಕ್ತಿಯನ್ನು ಕೊಟ್ಟಿದ್ದಾನೆ. ನಮ್ಮ ಮಾತುಗಳನ್ನು ಆತನು ಮಹಿಮೆ ಪಡಿಸುತ್ತಾನೆ, ಘನಪಡಿಸುತ್ತಾನೆ. ಯೆಹೋಶುವನ ಬಗ್ಗೆ ನಾವು ನೋಡ್ತೇವೆ, ಅವನು ಸೂರ್ಯನನ್ನು ನೋಡಿ, ಸೂರ್ಯನೇ ನೀನು ಗಿಬ್ಯೋನಿನಲ್ಲಿಯೂ, ಚಂದ್ರನೇ ನೀನು ಅಯ್ಯಲೋನ್ ತಗ್ಗಿನಲ್ಲಿಯೂ ನಿಲ್ಲು ಎಂಬುದಾಗಿ ಅಪ್ಪಣೆ ಮಾಡಿದಾಗ ಹಾಗೆಯೇ ಆಯಿತು. ದೇವರು ಆ ಸೂರ್ಯ ಚಂದ್ರರಿಗೆ ಹಾಗೆಯೇ ನಿಂತುಕೊಳ್ಳಲಿಕ್ಕೆ ಆಜ್ಞೆ ಕೊಟ್ಟನು. ಮನುಷ್ಯರನ್ನು ಉಂಟು ಮಾಡಿದಾಗ ದೇವರು ಮನುಷ್ಯನಿಗೆ ಮಾತಾಡಲಿಕ್ಕೆ ಶಕ್ತಿಯನ್ನು ಕೊಟ್ಟನು. ಅವನು ತನ್ನ ಮನಸ್ಸಿನಲ್ಲಿರುವ ಯೋಚನೆಗಳನ್ನು ಆ ಬಾಯಿಯ ಮೂಲಕವಾಗಿ ಪ್ರಕಟಿಸುತ್ತಾನೆ. ಇಂತಹ ಒಂದು ಶಕ್ತಿ ಈ ಲೋಕದಲ್ಲಿರುವ ಬೇರೆ ಯಾವ ಜೀವರಾಶಿಗಳಿಗೂ ಕೂಡ ದೇವರು ಕೊಟ್ಟಿಲ್ಲ. ಅದು ಕೇವಲ ಮನುಷ್ಯನೊಬ್ಬನಿಗೆ ಮಾತ್ರ ಕೊಟ್ಟಿದ್ದಾನೆ. ಆದ್ದರಿಂದ ನನ್ನ ಪ್ರಿಯ ದೇವಜನರೇ, ನಿಮ್ಮ ಮಾತುಗಳು ಯಾವಾಗಲೂ ಸ್ವಸ್ಥ ಬುದ್ಧಿಯುಳ್ಳ ಮಾತುಗಳಾಗಿರಲಿ. ನಿಮ್ಮ ಬಾಯಿಯಿಂದ ಹೊರಡ್ತಕ್ಕಂಥ ಒಂದೊಂದು ಮಾತುಗಳು ಕರ್ತನ ಮೇಲಿರುವ ನಂಬಿಕೆಯನ್ನು ಪ್ರಕಟಿಸುವಂಥದ್ದಾಗಿರಲಿ. ನಿನ್ನ ಹೃದಯದಲ್ಲಿ ತುಂಬಿರುವುದೇ ನಿನ್ನ ಬಾಯಿಯಿಂದ ಹೊರಬರುತ್ತದೆ. ಹಾಗಾದರೆ ನಮ್ಮ ಹೃದಯದಲ್ಲಿ ಏನನ್ನು ಇಟ್ಟುಕೊಂಡಿರಬೇಕು? ನಮ್ಮ ಹೃದಯದ ಆಲೋಚನೆಗಳು, ಚಿಂತನೆಗಳು, ಯೋಚನೆಗಳು ಎಲ್ಲವೂ ಕರ್ತನಿಗೆ ಇಷ್ಟವುಳ್ಳವಂಥವುಗಳಾಗಿರಬೇಕು. ಯಾವನಾದರೂ ಕ್ರಿಸ್ತನಲ್ಲಿರುವುದಾದರೆ ಆತನು ನೂತನ ಸೃಷ್ಟಿಯಾಗುವನು ಎಂಬುದಾಗಿ ಸತ್ಯವೇದ ನಮಗೆ ತಿಳಿಸುತ್ತದೆ. ನಮ್ಮ ಹೃದಯದಲ್ಲಿ ನಾವು ಕ್ರಿಸ್ತನನ್ನು ಸೇರಿಸಿಕೊಂಡಾಗ ನಮ್ಮ ಜೀವಿತವು ಆಶೀರ್ವಾದದಾಯಕವಾಗಿರುತ್ತದೆ. ಆದುದರಿಂದ ಮೊಟ್ಟ ಮೊದಲನೇದಾಗಿ ನಮ್ಮ ಹೃದಯದಲ್ಲಿ ಕ್ರಿಸ್ತನನ್ನು ತುಂಬಿಕೊಂಡಿರಬೇಕು. ನಾವು ಹೊಸದಾಗಿ ಹುಟ್ಟುವಾಗ ಕ್ರಿಸ್ತನು ನಮ್ಮೊಳಗೆ ಬಂದು ವಾಸ ಮಾಡುತ್ತಾನೆ. ನಾವು ಮೊಣಕಾಲೂರಿ ಪ್ರಾರ್ಥನೆ ಮಾಡುವಾಗೆಲ್ಲ ಕರ್ತನ ಪ್ರಸನ್ನತೆ ನಮ್ಮ ಮೇಲೆ ಇಳಿದು ಬರುತ್ತದೆ. ಆದ್ದರಿಂದ ಪ್ರತಿದಿನವೂ ನಾವು ಸತ್ಯವೇದವನ್ನು ಓದುವಂಥವರಾಗಿರಬೇಕು, ಪ್ರಾರ್ಥನೆ ಮಾಡುವಂಥವರಾಗಿರಬೇಕು, ಆರಾಧನೆಗಳಲ್ಲಿ ಭಾಗವಹಿಸುವಂಥವರಾಗಿರಬೇಕು. ಆಗ ದೇವ ಸಮಾಧಾನವು ನಮ್ಮ ಹೃದಯಗಳಲ್ಲಿ ತುಂಬಿ ಹೊರಸೂಸುವಂತಾಗುತ್ತದೆ. ಎರಡನೆಯದಾಗಿ ನಮ್ಮ ಹೃದಯದಲ್ಲಿ ಸತ್ಯವೇದದ ವಾಕ್ಯಗಳಿರಬೇಕು. ಅರಸನಾದ ದಾವೀದನು ಹೀಗೆ ಹೇಳುತ್ತಾನೆ, ನಾನು ನಿನಗೆ ವಿರೋಧವಾಗಿ ಪಾಪ ಮಾಡದಂತೆ ನಿನ್ನ ಮಾತುಗಳನ್ನು ನನ್ನ ಹೃದಯದಲ್ಲಿ ಇಟ್ಟುಕೊಂಡಿದ್ದೇನೆ ಎಂಬುದಾಗಿ. ಹೌದು, ನಮ್ಮ ಹೃದಯದಲ್ಲಿ ದೇವರ ವಾಕ್ಯಗಳು, ದೇವರ ಮಾತುಗಳು ಇರುವುದಾದರೆ ನಮ್ಮಲ್ಲಿ ಪಾಪಕ್ಕೆ ಸ್ಥಳವೇ ಇರುವುದಿಲ್ಲ. ಮೂರನೆಯದಾಗಿ ನಮ್ಮ ಹೃದಯಗಳಲ್ಲಿ ಪರಿಶುದ್ಧಾತ್ಮನನ್ನು ತುಂಬಿಸಿಕೊಂಡಿರಬೇಕು. ಪರಿಶುದ್ಧಾತ್ಮನು ನಮ್ಮ ಹೃದಯದಲ್ಲಿ ಇರುವುದಾದರೆ ನಾವು ಏನು ಮಾತಾಡಬೇಕು ಎನ್ನುವುದನ್ನು ಪವಿತ್ರಾತ್ಮನು ನಮಗೆ ತಿಳಿಸಿಕೊಡುವ ಆತನಾಗಿದ್ದಾನೆ. ಆದ್ದರಿಂದ ನನ್ನ ಪ್ರಿಯ ದೇವಜನರೇ, ಇಂದಿನಿಂದ ನಮ್ಮ ಹೃದಯದ ಬಗ್ಗೆ ಜಾಗರೂಕರಾಗಿರೋಣ. ನಮ್ಮ ಹೃದಯದಲ್ಲಿ ಏನಿದೆ, ಕೆಟ್ಟ ವಿಷಯಗಳು, ಕೆಟ್ಟ ವಸ್ತುಗಳು, ಕೆಟ್ಟ ಆಲೋಚನೆಗಳಿಂದ ನಮ್ಮ ಹೃದಯ ತುಂಬಿದೆಯಾ? ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಇಂದೇ ನಾವು ಕ್ರಿಸ್ತನನ್ನು ನಮ್ಮ ಹೃದಯದಲ್ಲಿ ಸ್ವೀಕರಿಸಿಕೊಳ್ಳೋಣ. ಆಗ ಕ್ರಿಸ್ತನು ನಮ್ಮ ಹೃದಯದಲ್ಲಿ ಇರುವುದಾದರೆ ನಾವು ನೂತನ ಸೃಷ್ಟಿಗಳಾಗುತ್ತೇವೆ. ದೇವರ ವಾಕ್ಯಗಳನ್ನು ನಮ್ಮ ಹೃದಯದಲ್ಲಿ ಇಟ್ಟುಕೊಳ್ಳೋಣ. ಆಗ ನಾವು ಯಾವ ಪಾಪ ಮಾಡದಂತೆ ಪವಿತ್ರಾತ್ಮನು ನಮಗೆ ಕ್ಷಣ ಕ್ಷಣಕ್ಕೂ ಸಹಾಯ ಮಾಡಿ ನಮ್ಮನ್ನು ನಡೆಸುತ್ತಾನೆ. ಪ್ರಾರ್ಥನೆ ಮಾಡಿಕೊಳ್ಳೋಣ.
ಪ್ರೀತಿಯ ಪರಲೋಕದ ತಂದೆಯಾದ ದೇವರೇ, ನಿಮಗೆ ಸ್ತೋತ್ರ ಉಂಟಾಗಲಿ ಸ್ವಾಮಿ. ಹೃದಯದಲ್ಲಿ ತುಂಬಿರುವುದೇ ಬಾಯಲ್ಲಿ ಹೊರಡುವುದು ಎನ್ನುವ ವಾಕ್ಯವನ್ನು ಇಂದು ಕಲಿಸಿಕೊಟ್ಟಿದ್ದೀರಿಯಪ್ಪ. ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ಅಪ್ಪ, ನಾವೆಲ್ಲರೂ ನಮ್ಮ ಹೃದಯವನ್ನು ತೆರೆಯುತ್ತೇವೆ ಕರ್ತನೆ. ನೀವು ನಮ್ಮ ಹೃದಯದೊಳಗೆ ಬಾ ಕರ್ತನೆ. ನೀವು ನಮ್ಮ ಹೃದಯದಲ್ಲಿ ಬಂದು ನಮ್ಮನ್ನು ನೂತನ ಸೃಷ್ಟಿಯನ್ನಾಗಿ ಮಾಡಿರಿ ಕರ್ತನೆ. ನಿಮ್ಮ ವಾಕ್ಯಗಳನ್ನು ನಮ್ಮ ಹೃದಯದಲ್ಲಿ ತುಂಬಿಸಿಟ್ಟುಕೊಳ್ಳಲಿಕ್ಕಾಗುವಂತೆ, ಅವುಗಳನ್ನು ಅನುಸರಿಸಿ ನಡೆಯಲಿಕ್ಕಾಗುವಂತೆ ಸಹಾಯ ಮಾಡಿರಿ ಕರ್ತನೆ. ನಾನು ಹೋದ ಮೇಲೆ ಸತ್ಯದ ಆತ್ಮನನ್ನು ಕಳುಹಿಸಿಕೊಡುತ್ತೇನೆ ಎಂಬುದಾಗಿ ವಾಗ್ದಾನ ಮಾಡಿದ್ದೀರಪ್ಪ. ಪರಿಶುದ್ಧಾತ್ಮನನ್ನು ನಮ್ಮ ಹೃದಯದಲ್ಲಿ ಇರಿಸು ಕರ್ತನೆ. ಕ್ಷಣ ಕ್ಷಣಕ್ಕೂ ನಾವು ಮಾಡಬೇಕಾದ ಕಾರ್ಯಗಳನ್ನು, ನಾವು ಆಡಬೇಕಾದ ಮಾತುಗಳನ್ನು ತಿಳಿಸುವುದಕ್ಕಾಗಿ ಪರಿಶುದ್ಧಾತ್ಮನನ್ನು ಯಾವಾಗಲೂ ನಮ್ಮ ಸಹಾಯಕ್ಕೆ ಇರಿಸಬೇಕಾಗಿ ಪ್ರಾರ್ಥಿಸುತ್ತಾ ಈ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಯೇಸುವಿನ ಒಂದೇ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೆನ್.